ಪಾರ್ಟಿ ವೇರ್ ಮೇನ್ ಪಾರ್ಟಿ ವೇರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ. ಸೊ ಇದು ತುಂಬಾನೇ ಇಷ್ಟ ಆಯ್ತು ಅಂಡ್ ಕಂಫರ್ಟ್ ಮಾತ್ರ ಸಕ್ಕದಾಗಿದೆ ಹೇಳ್ಬೇಕು ಅಂತಂದ್ರೆ. ಸೊ ಇದು ಬಂದು ನಮ್ಮ ಅಕ್ಕನಿಗೋಸ್ಕರ ತಗೊಂಡಿರೋದು. ನಾರ್ಮಲ್ ಮಾರ್ಕ್ ಅಲ್ಲ ಇದು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಯಶ್ ಭರ್ಜರಿ ಶಾಪಿಂಗ್ ಮಾಡಿಯಾನೆ, ಏನೋ ಫುಲ್ ಶಾಪಿಂಗ್ ಮೂಡಲ್ಲಿದ್ದ. ಡ್ಯಾಡಿಗೆ ಹೇಳಿ ನಾನು ಏನೋ ತಗೋಬೇಕು ಅಂತ ಒಂದಿಷ್ಟು ಲಿಸ್ಟ್ ಹಾಕಿದ್ದ. ಸೊ ಓಕೆ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿದ್ದ. ಅಲ್ಲಿ ಮಾಲಲ್ಲೆಲ್ಲ ಮಾಡೋಕ್ಕಾಗಿಲ್ಲ ವ್ಲಾಗ್ನ, ಯಾಕಂದ್ರೆ ನನ್ನ ಮಗನ್ನ ಕರ್ಕೊಂಡು ಹೋಗಿದ್ದೆ. ನನ್ನ ಮಗನ್ನ ನಾನು ಇಟ್ಕೊಳೋದಲ್ಲೇನೆ ಟೈಮ್ ಹೊಟ್ಟೋಯ್ತು. ಸೊ ಈಗ ಮನೆಗೆ ಬಂದ್ರಿ, ಜಸ್ಟ್ ಇವಾಗ ಮೂವಿಗೆ ಬೇರೆ ಹೋಗ್ಬೇಕು. ಸೊ ಫಟಾಫಟ್ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಏನನ್ನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಏನು ತಗೊಂಡ್ರಿ ಅಂತಂದ್ರೆ ಬರ್ಕಿನ್ ಸ್ಟಾಕ್ ಇಂದ ಅವನಿಗೆ ಮತ್ತೆ ಅವ್ರ ಮಮ್ಮಿಗೆ ಒಂದು ಸ್ಲಿಪ್ಪರ್ ತಗೊಂಡಿಯಾನೆ. ಸೊ ಅದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ದೀಸ್ ಆರ್ ದ 2 bags ಫ್ರಮ್ ಬರ್ಕಿನ್ ಸ್ಟಾಕ್ ಪರ್ಚೇಸ್ ಮಾಡಿರೋದು. ಸೊ ಒಂದು ಅವ್ರ ಮಮ್ಮಿದು, ಒಂದು ಅವನದು. ಸೊ ಹೇಗಿದೆ ಅಂತ ತೋರಿಸ್ತೀನಿ, ಓಕೆನಾ? ಸೊ ಇದು ಮೊದಲು ಮೆನ್ ವೇರು ಎಷ್ಟು ತಗೊಂಡಿರೋದು. ಸೊ ನಾನು ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಕೂಡ ಇತ್ತು, ಬಟ್ ಬ್ಲ್ಯಾಕ್ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂತ ಬೇಡ ಅಂಥೇಳಿ ನಾನು ಬ್ರೌನ್ ಸೆಲೆಕ್ಟ್ ಮಾಡಿದೆ. ಸೊ ಈ ಥರ ಇದೆ. ಅದು ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೈಸ್, ಪಕ್ಕದಾಗಿದೆ. ಇದು ಪ್ರೈಸ್ ಬಂದು 10K. ಸೊ ಇದು ಬಂದು ನಮ್ಮ ಅಕ್ಕನಿಗೋಸ್ಕರ ತಗೊಂಡಿರೋದು ಲೇಡೀಸ್ ವೇರು. ಸೊ ನನಗೆ ಇದು ಅಷ್ಟು ಇಷ್ಟ ಆಗಿಲ್ಲ. ಅವನೇನೋ ಇದು ಗೋಲ್ಡ್ ಎಲ್ಲ ಇದೆ ಅಂತ ಅವ್ರ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ತಗೊಂಡ. ನನಗೇನೋ ಇದು ಕಂಫರ್ಟಬಲ್ ಅನ್ಸಲ್ಲ ಅನ್ಕೊಂತೀನಿ, ಯಾಕಂದರೆ ಇದು ಟೋಸ್ ಹಾಕಿದಾಗ ಅಷ್ಟು ಗ್ರಿಪ್ ಇರೋದಿಲ್ಲ. ಆ್ಯಕ್ಚುಲಿ ಆ ಥರ ಸ್ಲೈಡ್ಸೇ ಚೆನ್ನಾಗಿರೋದು. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅವನು ಇಷ್ಟಪಟ್ಟು ತಗೊಂಡ, ಅವ್ರ ಮಮ್ಮಿ ಇಷ್ಟಪಟ್ಟು ತಗೊಂಡ್ರು ಇದು ಹೇಳಬೇಕು ಅಂತಂದರೆ. ಸೊ ಇದು ಬಂದು ಪ್ರೈಸು 8,999. ಅದು ಕೂಡ 9,999 ಆಗಿತ್ತು. ಇದು 8,999. ಸೊ ಇದು ಎರಡು ಬರ್ಕಿನ್ ಸ್ಟಾಕಿಂದ ನಾವು ತಂದಿರೋದು ಗಾಯ್ಸ್. ಇದು ನಾನು ಸ್ಕೆಚಸ್ ತಗೊಂಡಿರೋದು. ಸೊ ನಮ್ಮ ಎಷ್ಟು ಎಂಟ್ರಿ ಕೊಡ್ತಾ ಇದ್ದಾನೆ. ಇವತ್ತು ಇವನಿಗೋಸ್ಕರ ಹೋಗಿ ನಾನು ಶಾಪಿಂಗ್ ಮಾಡಂಗಾಯ್ತು. ಇದು ಬಂದು ನಾನು ತಗೊಂಡಿರೋದು ಜಸ್ಟ್ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಅಂತ. ಇದು ಫಸ್ಟ್ ಮೇಡಮ್ ಅವ್ರು ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅಂತಂದ್ರು. ಆಮೇಲೆ ಹಾಕಿ ನೋಡಿದ್ಮೇಲೆ ಅದೆಲ್ಲ ನಮ್ಮ ಸೆಲೆಕ್ಷನ್ ಅಲ್ವಾ, ಹಾಕಿ ನೋಡಿದ್ಮೇಲೆ ಒಂಥರ ಕ್ಲಾಸಿಕ್. ಇದೆಲ್ಲ ಇವರೆಲ್ಲ ವಾರ್ಸಿಟಿ ಯೂನಿವರ್ಸಿಟಿ ಅವ್ರು ಹಾಕ್ತಾರಲ್ಲ, ಆ ತರ ಯಂಗ್ಸ್ಟರ್ಸ್ ಹಾಕ್ತಾರಲ್ಲ, ಆ ತರ ಇದೆ ಇದು. ನಾನು ಯಂಗ್ಸ್ಟರ್, ನಾನೇನೇನು ಅವ್ರು ಯಂಗ್ಸ್ಟರ್ ಅಂತ ನೋಡಿ. ಯಂಗ್ಸ್ಟರ್ ತರ ಕಾಣಲ್ವಾ ಗೈಸ್ ಹೇಳಿ, ಯಂಗ್ಸ್ಟರ್ ತಾನೆ. ಸೊ ಇದು ಬಂದು 7,999 ಆಯ್ತು. ನಾನು ಬೇಡ ಅಂದೆ, ಇವನು ಫೋರ್ಸ್ ಮಾಡಿ ತಗೋ ಅಂತ ಹೇಳಿ ಕೊಡ್ಸಿ. ಇಲ್ಲ, ಇದು ಆಕ್ಚುಲಿ ವೆಲ್ವೆಟ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ ಒಂಚೂರು ಮೇಲೆ. ವೆಲ್ವೆಟ್ ಟೆಕ್ಸ್ಚರ್ ಒಂಥರ ಕ್ಲಾಸಿ ಆಗಿದೆ ಎಲ್ಲ. ಅಂದ್ರೆ ಜೀನ್ಸ್ ಮೇಲೆ ಹೋಗುತ್ತೆ, ನೀವು ಫಾರ್ಮಲ್ ಈ ತರ ಟ್ರೌಸರ್ಸ್ ಮೇಲೆ ಹೋಗುತ್ತೆ ಲೇಡೀಸ್ಗೆ ಅಂತ ಅಂದ್ಬಿಟ್ಟು ನೋಡ್ರಿ. ಬಟ್ ನೋಡ್ಬೇಕು, ನಾನೇನು ಅಷ್ಟು ಯೂಸ್ ಮಾಡಲ್ಲ, ಆದ್ರೂ ತಗೋ ಅಂತ ಹೇಳಿ ಕೊಡ್ಸಿಯಾನೆ. ಇದು ಬಂದು ನಮ್ಮ ಹೀರೋಗೋಸ್ಕರ ತಗೊಂಡಿರೋದು. ಫಾರ್ಮಲ್ ಬೇಕು ಅಂತ ಒಂದು ಲೇಸ್ ನೋಡ್ತಾ ಇದ್ದ, ಬಟ್ ನಾನ್ ಬೇಡ ಅಂತ ಹೇಳಿ ನಾನು ಇದನ್ನ ಸೆಲೆಕ್ಟ್ ಮಾಡಿರೋದು. ನಾನು ಲೇಸೇ ತಗೋಬೇಕು ಅಂತ ಅನ್ಕೊಂಡು ನಂಗೆಲ್ಲ ಐಡಿಯಾ ಇಲ್ಲ ತುಂಬಾ. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ ಫಾರ್ಮಲ್ಸ್, ಹುಚ್ಚು ಸ್ಟಾರ್ಟ್ ಆಯ್ತು ಸಡನ್ ಆಗಿ. ಸೊ ಇವ್ರೇದೇನೋ ಸ್ಟಾರ್ಟ್ ಆಯ್ತು ಗೈಸ್. ಕಾಲೇಜಲ್ಲಿ ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ. ಏನೋ ಫುಲ್ ಬಾಡಿ ಬಿಲ್ಡ್ ಮಾಡ್ಕೊಂಡು ಹುಡುಗಿರ್ ಮುಂದೆ ಸ್ಟ್ರೆಂತ್ ತೋರಿಸ್ತಾ ಇದ್ದಾನೆ ಅಂತ. ಏನಿಲ್ಲ, ನಾನು ಲೇಸ್ ಬೇಕಿತ್ತು ಅಂತಂದೆ, ಬಟ್ ಇದು ನನಗೆ ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನೋಡಿ ಈ ತರ ಬೂಟ್ಸ್ ಕೊಡ್ಸಿದ್ದಾರೆ, ಈ ತರ ಇದು ಸೆಲೆಕ್ಟ್ ಮಾಡಿ ಒಂಥರ ಚೆನ್ನಾಗಿದೆ. ದೇ ಹ್ಯಾವ್ ಗಿವನ್ ದಿಸ್ ಕ್ರೊಕೊಡೈಲ್ ಲೆದರ್ ಫಿನಿಶಿಂಗ್ ತರ ಇದಕ್ಕೊಂದು ಆಡ್ ಆನ್ ಮಾಡಿದ್ದಾರೆ ಈ ಕಡೆ. ತುಂಬಾ ಫ್ಯಾನ್ಸಿ ಅನ್ಸ್ತು, ನಂಗೆ ಗೊತ್ತಿಲ್ಲ ಆಗುತ್ತಾ ಇಲ್ಲೋ ಫಾರ್ಮಲ್ಸ್ ಮೇಲೆ. ಫಾರ್ಮಲ್ ವೇರ್ಗೂ ಆಗುತ್ತೆ, ಕ್ಯಾಶುವಲ್ ವೇರ್ಗೂ ಆಗುತ್ತೆ. ಪಾರ್ಟಿ ವೇರ್ ಮೇನ್ ಪಾರ್ಟಿ ವೇರ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ. ಸೊ ಇದು ತುಂಬಾನೇ ಇಷ್ಟ ಆಯ್ತು ಅಂಡ್ ಕಂಫರ್ಟ್ ಮಾತ್ರ ಸಕ್ಕದಾಗಿದೆ ಹೇಳ್ಬೇಕು ಅಂತಂದ್ರೆ. ಪ್ರೈಸ್ ವಾಸಂಟ್ ವರ್ತ್. ಐ ಡಿಡ್ಂಟ್ ಫೀಲ್ ಇಟ್ಸ್ ವರ್ತ್. ಶಿ ಇಸ್ ಲೈಕ್ ವಿ ಗೇವ್ ಲೈಕ್ ಆಲ್ಮೋಸ್ಟ್ ಲೈಕ್ 9K ಫಾರ್ ಇಟ್. ನನಗೇನು ಅಷ್ಟು ಇಷ್ಟ ಆಗಿಲ್ಲ, ಆ ಪ್ರೈಸ್ ಏನು ವರ್ತ್ ಅನ್ಸಿಲ್ಲ. ಬಟ್ ಇದು ನಂಗೆ ಸಖತ್ ಇಷ್ಟ ಆಯ್ತು ಗೈಸ್.
ಇದ್ರ ಬ್ರೌನು ಇತ್ತು, ಬ್ರೌನ್ ಎಲ್ಲ ಏನು ಔಟ್ಫಿಟ್ ಮೇಲೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಬ್ಲ್ಯಾಕೇ ತಗೋ ಸಕ್ಕತ್ತಾಗಿರುತ್ತೆ. ಫಸ್ಟ್ ಟೈಮ್ ಇಷ್ಟ ಆಗಿಲ್ಲ, ಬಟ್ ಅದು ಯಾವಾಗೂ ಒಂಥರ ರಿಚುವಲ್. ಇವ್ರು ಏನ್ ಹೇಳ್ತಾರೋ ಅದೇ ನಾನು ತಗೊಳ್ಳೋದು. ನಾವು ಅಪ್ಪ ಅಮ್ಮನ ಹೇಳೋದು ನಾನು ಸೆಲೆಕ್ಟ್ ಮಾಡಲ್ಲ. ಇವ್ರು ಹೇಳೋದು ಒಂದು ಸ್ವಲ್ಪ ಐಡಿಯಾ ಇದೆ, ನನ್ನಿಂದನೇ ಕಲ್ತಿದ್ದಾರೆ, ಪರವಾಗಿಲ್ಲ. ಬಟ್ ನನ್ನ ವಾಟ್ ಶಿ ಟೋಲ್ಡ್ ಐ ಗೆಸ್ ಇಟ್ ವುಡ್ ಬಿ ಗುಡ್ ಅಂತ ಅಂದ್ಬಿಟ್ಟು ನಂಗೆ ಕ್ಲೋಸ್ ಐಸ್ ತಗೊಂಡ್ಬಿಟ್ಟೆ ಅಷ್ಟೇ. ನೋಡೋಣ ಹೆಂಗ್ ಬರುತ್ತೆ ರೆಸ್ಪಾನ್ಸಸ್ ಹಾಕಿದ್ಮೇಲೆ. ಸೊ ಹೇಗ್ ಕಾಣುತ್ತೆ ಅಂತ ನೀವು ಹೇಳಿ ಗೈಸ್. ಈ ಶೂಸ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಬಟ್ ಫಾರ್ ನೌ ಐ ಜಸ್ಟ್ ವೇರ್ ಇಟ್ ಅಂಡ್ ಶೋ ಯು. ಇವಾಗ ಇಟ್ ಇಸ್ ಲುಕಿಂಗ್ ಹೌ ಇಟ್ಸ್ ಲುಕಿಂಗ್. ಪ್ಲೀಸ್ ಕಮೆಂಟ್ ಆನ್ ಹೌ ಡು ಯು ಲೈಕ್ ಇಟ್. ರೇಟ್ ಇಟ್ ಫ್ರಮ್ 1 to 10. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಬಂದು ಅಡಿಡಾಸ್ ಇಂದ ತಗೊಂಡಿರೋದು. ನನ್ನ ಸೆಲೆಕ್ಷನ್ ಅಂತೂ ಅಲ್ವೇ ಅಲ್ಲ ಗೈಸ್. ಇದು ನನ್ ಬೇಡ ಬೇಡ ಅಂದ್ರೂ ಏನೋ ದೊಡ್ಡ ಇದರಲ್ಲಿ ರನ್ನಿಂಗ್ ಮಾಡೋ ತರ ಟ್ರ್ಯಾಕ್ ಅಲ್ಲಿ ತಗೊಂಡಿದ್ದಾನೆ. ನನಗಂತೂ ಇಷ್ಟ ಆಗಿಲ್ಲ, ಬೇಡ ಬೇಡ ಅಂತೆ ನಾನು. ಇವಾಗಿನ ಕಾಲದಲ್ಲಿ ಇವ್ರಿಗೆ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಯ್ತು ಅದು. ಎಷ್ಟು ಶೂಸ್ ಜಿಮ್ಗೆ ಇಲ್ಲ ಮತ್ತೆ ತುಂಬಾ ಶೂಸ್ ಹುಚ್ಚಪ್ಪ. ನನಗೆ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ ಮಾಡಿದೆ. ಶೂಸ್ ಇದೆ, ಆಲ್ಮೋಸ್ಟ್ ಒಂದು 10 ಪೇರ್ ಇದೆ ಈ ತರ. ಆದ್ರೂ ಇದೊಂದು ಬೇಕು ಅಂತ ಇದು ತಗೊಂಡಿದ್ದಾನೆ. ಇದು ರೀಸೆಂಟ್ ಕಲೆಕ್ಷನ್ ಅಲ್ಲಿ ಅಡಿಡಾಸ್. ಸೊ ಏನು ಜಾಗಿಂಗ್ ಬೇರೆ ಹೋಗ್ತಾನಂತೆ ಅಂತ ತಗೊಂಡಿದ್ದಾನೆ. ಫಿಟ್ನೆಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಇವಾಗ, ಅದಕ್ಕಾಗಿ ಇದು ರನ್ನಿಂಗ್ ಶೂಸ್ ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದಾನೆ. ಇದು ನನ್ನ ಸೆಲೆಕ್ಷನ್ ಅಲ್ಲ ಗೈಸ್, ಅದು ಅವನ ಸೆಲೆಕ್ಷನ್. ಇದೊಂದು ಸ್ವಲ್ಪ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಈ ಕ್ಯಾಪ್ಸ್ ಕೊಟ್ಟಿದಾರಲ್ವಾ, ದೇ ಲೈಕ್ ವೆನ್ ದೇ ಮೇಕ್ ಯು ಮೂವ್ ಒಂಥರ ಶಾಕ್ ಅಪ್ಸ್ ಆ ಥರ. ಅಂದರೆ ವೆನ್ ಯು ವಾಕ್ ಕಂಫರ್ಟ್ ಇಸ್ ಅದೇ ಎದೋಳುತ್ತೆ ಸೋಲ್. ಸೊ ದಟ್ಸ್ ವೈ ಐ ಲೈಕ್ ಇಟ್. ಕಲರು ಚೆನ್ನಾಗಿದೆ, ಒಂಥರ ರೇಡಿಯಂಟ್ ಆಗಿ. ಓಕೆ, ರನ್ನಿಂಗ್ಗೆ ತಾನೆ, ನಾನೇನು ಕಾಲೇಜ್ಗೆ ಜೀನ್ಸ್ಗೆಲ್ಲ ಹಾಕೊಳ್ಳೋದು, ರನ್ನಿಂಗ್ ಅಂತ ತಗೊಂಡೆಪ್ಪ ಅಷ್ಟೇ. ಕಲರ್ ನನಗೂ ಇಷ್ಟ ಆಯ್ತು, ಬಟ್ ಏನಿಗೆ ಬೇಕಾಗಿರ್ಲಿಲ್ಲ. ಇದು ಬದಲು ಬೇರೆ these are reflectors when you even in night no when you run light ಎಲ್ಲ ಬಿದ್ದಾಗ they reflect. It's like normal mark ಅಲ್ಲ ಇದು. ಅವೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ನಾನು ತಗೊಂಡಿದ್ದೆ. And I got it for a pretty good price. This actually used to cost a lot. I just got it for 8. So yeah, 8 pretty good price ಅಂದೆ guys. So ಇಂತವನಿಗೆ ಏನು ಹೇಳೋಣ ಹೇಳಿ. ಅಷ್ಟೇ ಇವತ್ತಿನ ವ್ಲಾಗ್ಗೆ. ಇಷ್ಟೇ ನಮ್ಮ ಶಾಪಿಂಗ್ ಮಾಡಿದ್ದು. ಮಿಸ್ ಮಾಡಿದ್ದೀರಿ ಅನ್ಕೊಂತೀರಿ. ಇಲ್ಲ ಏನು ಶೂಸ್ ಆಯ್ತು. ಇದೆ ಗೈಸ್ ಜಾಕೆಟ್. ಮೈ ಬ್ಯಾಡ್. ಇದು ನನ್ನ ಸೆಲೆಕ್ಷನ್. ಲೆದರ್ ಜಾಕೆಟ್ ತಗೊಂಡಿದ್ದಾನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವೇರ್ ಮಾಡಿ ತೋರಿಸ್ತಾನೆ. ಸೊ ಇದು ಬಂದು ನನ್ನ ಸೆಲೆಕ್ಷನ್, ನಂದಲ್ಲ, ಮುಂದೆ ಲೆದರ್ ಜಾಕೆಟ್ ತಗೊಂಡಿದ್ದಾನೆ. ಇವಾಗ ಸೈಜ್ ಬಂದಿಲ್ಲ ನಿಮ್ಮ ಸೈಜ್ಗೆ, ಅದಕ್ಕೆ ಹೇಗಿದೆ ಅಂತ ಹೇಳಿ ಗೈಸ್. ಇದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅವ್ನು ವೇರ್ ಮಾಡಿದಾಗ. ಸುಮ್ಮನೆ ರ್ಯಾಂಡಮ್ ಆಗಿ ಪಿಕ್ ಮಾಡ್ದ, ಆಮೇಲೆ ವೇರ್ ಮಾಡು ನೋಡೋಣ ಅಂತ ಹೇಳಿದೆ. ಆಮೇಲೆ ವೇರ್ ಮಾಡಿ ಟ್ರೈ ಮಾಡಿ ನೋಡ್ದ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಸೊ ನಾನು ತಗೊಳ್ಳೋ ಅಂತಂದೆ, ಅವ್ನು ತಗೊಳ್ಳೋ ಮೂಡಾಗಿ ಇರ್ಲಿಲ್ಲ. ಏನ್ ಎಲ್ಲೋಗ್ತೀನಿ ನನ್ಗೆ ಜಾಕೆಟ್ ಏನ್ ಬೇಡ ಅಂತ ಹೇಳ್ತಾ. ಆಮೇಲೆ ಕ್ಯಾಪ್ಷನ್ ಆಯ್ತು ಅಂದ್ರೆ ರೈಡ್ಸ್ ಗೆಲ್ಲ ಹೋಗ್ಬೇಕಿತ್ತು ಬೈಕ್ ಅವರಪ್ಪ ಬಿಟ್ರು ಅವ್ನು ಹೋದ. ಇಲ್ಲ ಹೋಗ್ತೀನಿ ಇಯರ್ ಪಕ್ಕ. ಅಲ್ಲಿ ಕೀಪ್ ಪೋಸ್ಟೆಡ್ ಆನ್ ಹರ್ ಚಾನಲ್ ಟು ವರಿ. ಸೊ ನೋಡೋಣ ಗೈಸ್, ಅವರಪ್ಪ ಬಿಟ್ರೆ ಪೋಸ್ಟ್ ಮಾಡ್ತಾನೆ. ಅವ್ರಪ್ಪ ನೋಡಿದ್ರೆ, ಅವ್ರ ಅಪ್ಪನ್ ಕಂಡ್ರೆ ಅವ್ನು ಗಡ 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 ಅಂತ ಅವ್ರ ಅಮ್ಮನ ಹತ್ರ ಮಾತ್ರನೇ ಹಂಗ ಆಡೋದು. ಸೊ ಈ ಜಾಕೆಟ್ ಫುಲ್ ಫಿಟ್ ಬ್ರೋ. ಸೊ ಹೇಗೆ ಕಾಣಿಸ್ತದೆ ಗೈಸ್ ನನ್ನ ಸೆಲೆಕ್ಷನ್. ಸೊ ಅವ್ನು ಆಲ್ಮೋಸ್ಟ್ ಒಂದು ಶಾಪಿಂಗ್ ಇದ್ರಲ್ಲೆಲ್ಲ ನಾನೇ ಜಾಸ್ತಿ ಸೆಲೆಕ್ಟ್ ಮಾಡಿರೋದು ಅವನು ವಾರ್ಡ್ರೋಬ್ ಅಲ್ಲಿ. ಸೊ ನನ್ನ ಸೆಲೆಕ್ಷನ್ ಇಂದ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿಸ್ತಾನೆ. ಇಲ್ಲ ಅಂದ್ರೆ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತ ಅವ್ರನ್ನ ಕರ್ಕೊಂಡು ಹೋಗೋದು. ಏನ್ ನನಗೇನು ಬರಲ್ಲ ಅಂತ. ಸೊ ಹೇಗೆ ಕಾಣಿಸ್ತದೆ ಗೈಸ್? ಈಸ್ ಈ ಲುಕಿಂಗ್ ಸ್ಮಾರ್ಟ್ ಆರ್? ಅಂಡ್ ಬನ್ನಿ ಇಲ್ಲಿ ಈ ಇಯರಿಂಗ್ನು ನಾನೇನೆ ಅವನಿಗೆ ಸೆಲೆಕ್ಟ್ ಮಾಡಿರೋದು. ಇದು ತಗೊಂಡ್ಬಂದು ಕೊಟ್ಟ, ನಾನು ಹೇಳಿದ್ದು ಪರವಾಗಿಲ್ಲ ಚೆನ್ನಾಗಿದೆ ತಗೊಂಡ್ ನೋಡ್ತೀನಿ ತಗೊಂಡ್ಬಂದಾಗ ಏನಿದೆ ಹಿಂಗಿದೆ ಇದು ಅಂತ ಏನು ಇದ್ ಮಾಡ್ತಾ ಇದ್ದ, ಆಕ್ಟಿಂಗ್ ಮಾಡ್ತಾ ಇದ್ದ. ಹಾಕದ್ಮೇಲೆ ಓಕೆ ಏನೋ ನನ್ನಿಂದ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಏನೋ ಬಿಲ್ಡಪ್ ಕೊಡ್ತಾ ಇದ್ದ. ಸೊ ಯಾ ದಟ್ಸ್ ಆಲ್ ಫಾರ್ ಟುಡೇ. ಇವಾಗ ಏನು ಮಾಡ್ತಿಲ್ಲ ನೀನು? ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಶಾಪಿಂಗು ಸಂಡೇ
ಬೋರಿಂಗ್ ಡೇ, ಎಲ್ಲೂ ಹೋಗಿಲ್ಲ, ಮಳೆ ಬೇರೆ ಬರ್ತಾ ಇತ್ತು. ಅದಕ್ಕೆ ಕಾರ್ ಎತ್ಕೊಂಡು ಹೆಂಗಾನು ಏನೇನೋ ಬಾಕಿ ಮಾಡಬೇಕು ಶಾಪಿಂಗ್ ಎಲ್ಲ. ಅದಕ್ಕೆ ಹೋದ್ವಿ ಫೋರಮ್ ಮಾಲ್ಗೆ, ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ, ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ.